ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಒಂದು ಶಿಕ್ಷಕರಾಗಲಿಕ್ಕೆ ಬಿ ಎಡ್ ಬದಲಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ಬಿ ಎಡ್ ಕಡ್ಡಾಯ ಇರೋದಿಲ್ಲ. ಸೊ ಒಂದು ಶಿಕ್ಷಕರಾಗಲಿಕ್ಕೆ ಯಾವ ಶಿಕ್ಷಕರಾಗಲಿಕ್ಕೆ ನಂತರದಲ್ಲಿ ಯಾವ ಒಂದು ಕೋರ್ಸನ್ನು ಮಾಡೋದ್ರ ಮುಖಾಂತರದಲ್ಲಿ ವಿದ್ಯಾರ್ಥಿಗಳು ಆಗಿದ್ರೆ ಅಂದರೆ ಒಂದು ಶಿಕ್ಷಕರ ಆಗ್ಬೋದಾಗಿರುತ್ತೆ, ಶಿಕ್ಷಕರಾಗಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಒಂದು ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುತ್ತೆ. ಕೆಲವರು ಅನ್ಕೊಂಡಿರ್ತಾರೆ ಬಿ ಎಡ್ ಮಾಡಿದ್ರೆ ಮಾತ್ರ ಶಿಕ್ಷಕರಾಗ್ಲಿಕ್ಕೆ ಆಗುತ್ತಾ ಏನು ಎತ್ತ ಅಂದ್ಬಿಟ್ಟು ಬಿ ಎಡ್ ಮಾಡಿಲ್ಲ ಅಂದ್ರೆ ಕೂಡ ಶಿಕ್ಷಕರಾಗ್ಬೋದಾಗಿರುತ್ತೆ. ಸೊ ಯಾವ ಶಿಕ್ಷಕರಾಗ್ಬೋದು ನಂತರದಲ್ಲಿ ಯಾವ ಒಂದು ಕೋರ್ಸನ್ನು ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕೋರ್ಸಿನ ಒಂದು ಮಹತ್ವ ಏನಿರುತ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಬೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಲಿಂಕ್ ಇರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮುಖಾಂತರ ಏನಾದ್ರು ಪ್ರಶ್ನೆ ಡೌಟ್ ಇದ್ರೆ ವೈಯಕ್ತಿಕವಾಗಿ ಏನಾರ ಮಾಹಿತಿಗಳು ಸಲಹೆಗಳು ಬೇಕು ಅಂದ್ರೆ ಕೂಡ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಮಾಹಿತಿನ ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಮಾರಿದ ವಿಡಿಯೋ ಶೇರ್ ಮಾಡಿ ವಿಡಿಯೋ ನೋಡಿದ ನಂತರ ಅವ್ರಿಗೆ ಮಾಹಿತಿ ಸಹಾಯ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸುವಂತಂದರೆ ಶಿಕ್ಷಕರಾಗಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆಯನ್ನು ಪ್ರತಿಯೊಂದು ವಿದ್ಯಾರ್ಥಿಗಳು ಇಟ್ಕೊಂಡಿರ್ತೀರ. ಬಹುತೇಕವಾಗಿ ಇರತಕ್ಕಂಥವ್ರು ಶಿಕ್ಷಕ ಒಂದು ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡಬೇಕು ಅಂತಕ್ಕಂಥವ್ರಿಗೆ ಒಂದು ಶಿಕ್ಷಕನನ್ನು ಮಾಡಬೇಕು. ಸೊ ಇವಾಗ ಒಂದು ಬಿ ಎಡ್ ಮಾಡಲೇಬೇಕಾಗಿರೋ ಶಿಕ್ಷಕರಾಗಬೇಕಾದ್ರೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಬರುತ್ತೆ. ಬಿ ಎಡ್ ಮಾಡಿಲ್ಲ ಅಂದ್ರೂ ಕೂಡ ಶಿಕ್ಷಕರಾಗಬಹುದಾಗಿರುತ್ತೆ. ಯಾವ ಶಿಕ್ಷಕರು ಏನು ಎತ್ತಂದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಂದರೆ NEP ಪ್ರಕಾರದಲ್ಲಿ 2020ರಲ್ಲಿ ಇಂಪ್ಲಿಮೆಂಟ್ ಆದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರದಲ್ಲಿ ಒಂದು ಕೆಲವೊಂದು ಬದಲಾವಣೆಗಳು ಕೂಡ ಆಗಿರೋದಾಗಿರುತ್ತೆ. ಆ ಪ್ರಕಾರದಲ್ಲಿ ಒಂದು ಶಿಕ್ಷಕರಾಗಲಿಕ್ಕೆ ಒಂದು ಶಾಲಾ ಶಿಕ್ಷಕರಾಗಲಿಕ್ಕೆ ಅದರಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಬಿ ಎಡ್ ಅಂತಕ್ಕಂಥದ್ದು ಕಂಪಲ್ಸರಿ ಕಡ್ಡಾಯ ಇರೋದಿಲ್ಲ. ಅದರ ಬದಲಾಗಿ ವಿದ್ಯಾರ್ಥಿನಿಯರಿಗೆ DLED ಅಥವಾ ಒಂದು ಕೋರ್ಸ್ ಅಂತಕ್ಕಂಥದ್ದು ಏನು ಬರುತ್ತಲ್ಲ ಸೊ ಒಂದು ITEP ಅಂತಕ್ಕಂಥ ಕೋರ್ಸನ್ನು ಮಾಡೋದ್ರ ಮುಖಾಂತರ ಕೂಡ ಶಿಕ್ಷಕರಾಗಬಹುದು ಅಂತಕ್ಕಂಥ ಮಾಹಿತಿನ ಇಲ್ಲಿ ತಿಳಿಸಿರೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿನ ತಿಳಿಸುವಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಪ್ರಾಥಮಿಕ ಶಿಕ್ಷಕರಾಗಲಿಕ್ಕೆ ಕೆಲವೊಂದು ಬದಲಾವಣೆಯನ್ನು ಮಾಡಿರುವಂಥದ್ದಾಗಿರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಿದ್ದು ಸೊ ಬಿ ಎಡ್ ಒಂದು ಕೋರ್ಸ್ ಏನಿತ್ತಲ್ಲ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯವಲ್ಲ. ಇದರ ಬದಲಾಗಿ DLED ಕೋರ್ಸ್ ಅಂದರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಮತ್ತು ITEP ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಕೋರ್ಸ್ಗಳು ಪ್ರಾಥಮಿಕ ಶಿಕ್ಷಕರಾಗಲಿಕ್ಕೆ ಸುಗಮವಾದಂಥ ಒಂದು ಮಾರ್ಗವನ್ನು ತಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಬದಲಾವಣೆಗಳು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಹೊಸ ಬದಲಾವಣೆಗಳನ್ನು ಪ್ರವೇಶವನ್ನು ಮಾಡ್ತಿರುವಂಥದ್ದು. ನಂತರದಲ್ಲಿ ಯುವಕರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಬಿ ಎಡ್ ಕಡ್ಡಾಯವಿಲ್ಲ ಶಿಕ್ಷಣ ಸಚಿವಾಲಯ ಹೊಸ ನೀತಿಯನ್ನು ಜಾರಿ ಮಾಡುವಂಥದ್ದಾಗಿರುತ್ತೆ. ಈ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಕರಾಗಲು ಬಿ ಎಡ್ ಪದವಿ ಕಡ್ಡಾಯವಾಗಿತ್ತು. ಆದರೆ ಶಿಕ್ಷಣ ಸಚಿವಾಲಯವು ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020ರ ಅಡಿಯಲ್ಲಿ ಈ ನಿಯಮವನ್ನು ರದ್ದುಗೊಳಿಸಿರುವಂಥದ್ದಾಗಿರುತ್ತೆ. ಈಗ ಪ್ರಾಥಮಿಕ ಶಿಕ್ಷಕರಾಗಲಿಕ್ಕೆ ಬಿ ಎಡ್ ಬದಲಿಗೆ DLED ಅಥವಾ ITEP ಕೋರ್ಸ್ ಪೂರ್ಣಗೊಳಿಸಿದರೆ ಸಾಕಾಗಿರುತ್ತೆ. ಈ ಬದಲಾವಣೆಯಿಂದಾಗಿ ಶಿಕ್ಷಕರಾಗಲು ಇಚ್ಛಿಸತಕ್ಕಂಥ ಅಭ್ಯರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಪ್ರವೇಶಿಸುವುದು ಹೆಚ್ಚು ಸುಲಭ ಆಗಿರುತ್ತೆ. ನಂತರದಲ್ಲಿ ಹೊಸ ನೀತಿಯಿಂದಾಗಿ ಶಿಕ್ಷಕನ ತರಬೇತಿಯನ್ನು ಆಧುನಿಕವಾಗಿಯೂ ಪ್ರಾಯೋಗಿಕವಾಗಿಯೂ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತವಾದ ರೀತಿಯಲ್ಲಿ ಮಾಡಬಹುದಾಗಿರುತ್ತೆ. ಈ ನಿಯಮವು ಶಿಕ್ಷಕರ ತರಬೇತಿಯ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಪ್ರಾಥಮಿಕ ಶಿಕ್ಷಣದ ವಿಶೇಷ ಕೌಶಲವನ್ನು ಕೂಡ ಅಭಿವೃದ್ಧಿ ಮಾಡುತ್ತೆ ಅಂತ ಹೇಳ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಯುವಕರು ಕಡಿಮೆ ಒಂದು ಸಮಯದಲ್ಲಿ ಆಧುನಿಕ ತರಬೇತಿಯೊಂದಿಗೆ ಶಿಕ್ಷಕರಾಗಲಿಕ್ಕೆ ಅವಕಾಶ ಪಡೆಯಬಹುದಾಗಿರುತ್ತೆ. ITEP ಕೋರ್ಸ್ ಯಾವ ರೀತಿಯಾಗಿರುತ್ತೆ, ಶಿಕ್ಷಕರ ತರಬೇತಿ ಆಧುನಿಕ ಮಾರ್ಗ ಹೇಗೆ ಇದು ಅಂತ ಹೇಳಿದರೆ ITEP ಕೋರ್ಸ್ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಆಗಿರುವಂಥದ್ದು ಎಂಬುದು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಪರಿಚಯಿಸಲಾದಂಥ ಒಂದು ನವೀನ ಕೋರ್ಸ್ ಆಗಿರುವಂಥದ್ದು. ಈ ಕೋರ್ಸ್ನಲ್ಲಿ ಮುಖ್ಯ ಉದ್ದೇಶ ಅಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತಕ್ಕಂತೆ ಶಿಕ್ಷಕರನ್ನು ಸಿದ್ಧಪಡಿಸೋದಾಗಿರುತ್ತೆ. ITEP ಕೋರ್ಸ್ ವಿಶೇಷತೆ ಅಂದರೆ ಇದು ಸಾಂಪ್ರದಾಯಿಕ ಶಿಕ್ಷಣ ತತ್ವಗಳ ಜೊತೆಗೆ ಪ್ರಾಯೋಗಿಕ ಬೋಧನಾ ಕೌಶಲಗಳ ಮೇಲೆ ಕೇಂದ್ರೀಕರಿಸುತ್ತೆ ಅಂತ ಹೇಳ್ಬೋದು. ಈ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಭೂತ ತತ್ವಗಳು, ಬೋಧಕ ತಂತ್ರಗಳು, ವಿದ್ಯಾರ್ಥಿಗಳ ಮನಃಶಾಸ್ತ್ರ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೋಧನೆ ಮಾಡುವ ಕೌಶಲಗಳನ್ನು ಕಲ್ಪಿಸಲಾಗ್ತದೆ. ITEP ಕೋರ್ಸ್ನ ಒಟ್ಟು ಅವಧಿಯು ಸಾಮಾನ್ಯವಾಗಿ 4 ವರ್ಷಗಳಾಗಿರುತ್ತೆ ಅಂತ ಹೇಳುವಂಥದ್ದಾಗಿರುತ್ತೆ. ಅಂದರೆ ಇದು PUC ಬೇಸ್ ಮೇಲೆ ಮಾಡ್ಬೋದಾಗಿರುವಂಥದ್ದಾಗಿರುತ್ತೆ ಅನಿಸುತ್ತೆ. ಇದರಲ್ಲಿ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ತರಬೇತಿಗಳ ಸಮತೋಲನವನ್ನು ಕಾಪಾಡಲಾಗ್ತದೆ. ಈ ಕೋರ್ಸ್ನ ಮೂಲಕ ಅಭ್ಯರ್ಥಿಗಳು ಶಿಕ್ಷಕರಾಗಿ ಸಂಪೂರ್ಣವಾಗಿ ಸಿದ್ಧರಾಗಿರ್ತಾರೆ ಮತ್ತು ರಾಜ್ಯ ಮಟ್ಟದ ಶಿಕ್ಷಕರ ಅರ್ಹತಾ ಪರೀಕ್ಷೆ TETಗೆ ತಯಾರಾಗ್ಬೋದು ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರೋದಾಗಿರುತ್ತೆ. DLED ಕೋರ್ಸ್ ಪ್ರಾಥಮಿಕ ಶಿಕ್ಷಕರಾಗಲಿಕ್ಕೆ ಕಡ್ಡಾಯ ಆಗಿರುತ್ತೆ. ಈ ಒಂದು DLED ಕೋರ್ಸ್ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಒಂದು ತೀರ್ಪಿನ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಕರಾಗಲಿಕ್ಕೆ DLED ಅಂದರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಕೋರ್ಸ್ ಕಡ್ಡಾಯ ಆಗಿರುತ್ತೆ. ಅಂದರೆ ಪ್ರಾಥಮಿಕ ಶಿಕ್ಷಕರಾಗಲಿಕ್ಕೆ BEd ಅಥವಾ ITEP ಕೋರ್ಸ್ಗಳನ್ನು ಮಾಡಿರುವ ಅಭ್ಯರ್ಥಿಗಳು ಪ್ರಾಥಮಿಕ ಶಿಕ್ಷಕರಾಗಲು ನೇರವಾಗಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ಅವರು ಕಡ್ಡಾಯವಾಗಿ DLED ಕೋರ್ಸ್ನಲ್ಲಿ ತರಬೇತಿ ಪಡೆಯಬೇಕು. ಈ ಕೋರ್ಸ್ನ ಮುಖ್ಯ ಗುರಿಯು ಪ್ರಾಥಮಿಕ ಶಿಕ್ಷಣಕ್ಕೆ ತಕ್ಕಂತೆ ಶಿಕ್ಷಕರನ್ನು ಸಿದ್ಧಪಡಿಸೋದು ಅಂತಾಗಿರುತ್ತೆ. ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದು ಶಿಕ್ಷಕರನ್ನ ತಯಾರು ಮಾಡುವಂಥ ಕೋರ್ಸ್ ಯಾವುದಾಗಿರುತ್ತೆ ಇಲ್ಲಿ DLED ಆಗಿರುವಂಥದ್ದು. DLED ಕೋರ್ಸ್ನಲ್ಲಿ ಚಿಕ್ಕ ಮಕ್ಕಳಿಗೆ ಬೋಧನೆ ಮಾಡೋ ರೀತಿಯಲ್ಲಿ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು, ಏನು ಎತ್ತ ಮನೋವಿಜ್ಞಾನ, ಶಿಕ್ಷಣದ ಮನೋವಿಜ್ಞಾನ ಆಗಿರ್ಬೋದು, ಕೌಶಲಗಳಾಗಿರ್ಬೋದು, ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತಂತ್ರಗಳಾಗಿರ್ಬೋದು, ಕಲಿಕೆಗೆ ಸಂಬಂಧಪಟ್ಟಂತೆ ಪರಿಣಾಮಕಾರಿ ಕಲಿಕೆಯನ್ನು ಉಂಟು ಮಾಡೋದಾಗಿರ್ಬೋದು, ಇವುಗಳ ಅಂಶ ಇರುತ್ತೆ. ಈ ಕೋರ್ಸ್ ಅವಧಿ ಸಾಮಾನ್ಯವಾಗಿ 2 ವರ್ಷಗಳೇ ಆಗಿರುತ್ತೆ. ಇದರಲ್ಲಿ ಪ್ರಾಯೋಗಿಕ ತರಬೇತಿ ಕೂಡ ಒಳಗೊಂಡಿರುತ್ತೆ.
ಡಿ.ಎಲ್.ಎಡ್ ಕೋರ್ಸ್ನಲ್ಲಿ. ನಂತರದಲ್ಲಿ ತಿಳಿಸುವಂಥದ್ದು ಟಿ.ಇ.ಟಿ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆ ಸರ್ಕಾರಿ ಶಿಕ್ಷಕರಾಗಲಿಕ್ಕೆ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ನೇಮಕಾತಿಗೆ ಟಿ.ಇ.ಟಿ ಅನ್ನೋದು ಕಡ್ಡಾಯ ಆಗಿರುತ್ತೆ. ಐ.ಟಿ.ಪಿ ಅಥವಾ ಡಿ.ಎಲ್.ಎಡ್ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ನಂತರ ಅಭ್ಯರ್ಥಿಗಳು ರಾಜ್ಯ ಅಥವಾ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಬರೀತೀರಾ ಅಂದರೆ ಕೆ.ಟಿ.ಇ.ಟಿ ಅಂತ ಕರೀತಾರೆ. ಭಾರತ ದೇಶಾದ್ಯಂತ ನೀವು ಎಲ್ಲಾದರೂ ಎಲಿಜಿಬಲ್ ಆಗಬೇಕು ಅಂದರೆ ಸಿ.ಟಿ.ಇ.ಟಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅದನ್ನು ನೀವು ಪಾಸ್ ಆಗಬೇಕಿರುತ್ತೆ, ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆನ. ಈ ಪರೀಕ್ಷೆಯು ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಪರೀಕ್ಷೆ ಮಾಡುತ್ತೆ ಅಂತ ಹೇಳ್ಬೋದು. ಶಿಕ್ಷಣದ ಕ್ಷೇತ್ರದಲ್ಲಿ ಅವರ ಕೌಶಲ ಮೌಲ್ಯಮಾಪನ ಮಾಡುತ್ತೆ ಅಂತ ಹೇಳ್ಬೋದಾಗಿರುತ್ತದೆ. ಈ ಕಾರಣಕ್ಕೆ ಈ ಒಂದು ಸುಲಭ ಪ್ರವೇಶವನ್ನು ಕೂಡ ಬಿ.ಎಡ್ ಕಡ್ಡಾಯ ಇಲ್ಲದಿರೋದ್ರಿಂದ ಶಿಕ್ಷಕರಾಗುವಂಥ ಇಚ್ಛಿಸುವವರಿಗೆ ಕಡಿಮೆ ಸಮಯದಲ್ಲಿ ಶಿಕ್ಷಕರಾಗಬಹುದಾಗಿರುತ್ತೆ. ನಂತರದಲ್ಲಿ ಗುಣಮಟ್ಟ ತರಬೇತಿ ಕೂಡ ಐ.ಟಿ.ಪಿ ಮತ್ತು ಡಿ.ಎಲ್.ಎಡ್ ಕೋರ್ಸ್ಗಳು ಆಧುನಿಕ ಶಿಕ್ಷಣದ ತಂತ್ರಗಳ ಮೇಲೆ ಕೇಂದ್ರೀಕರಿಸೋದ್ರಿಂದ ಶಿಕ್ಷಕರು ಉತ್ತಮವಾಗಿ ಸಿದ್ಧರಾಗಿರ್ತಾರೆ. ವೃತ್ತಿಪರ ಅವಕಾಶಗಳು ಕೂಡ ಅವರಿಗೆ ಶಿಕ್ಷಕರಿಗೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ. ಶಿಕ್ಷಣದ ಗುಣಮಟ್ಟ ಏನಿದೆಯಲ್ಲ ಈ ಕೋರ್ಸ್ ಮುಖಾಂತರ ಪ್ರಾಥಮಿಕ ಶಿಕ್ಷಣದ ಮೇಲೆ ಕೇಂದ್ರೀಕರಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಕೂಡ ಸಾಧ್ಯ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.